ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡಬಹುದು. ಕ್ಯಾರೆಟಿಂದ ಮಾಡಿ ರುಚಿಯಾದಂತಹ ಮಾಲ್ಪುವ ಮಾಡೋದಕ್ಕೆ ನಿಮಗೆ ಕ್ಯಾರೆಟ್ ಒಂದಿದ್ರೆ ಸಾಕು, ತುಂಬ ರುಚಿಯಾಗಿ ಮನೆಯಲ್ಲಿ ನೀವು ಈ ಸ್ವೀಟ್ನ ತಯಾರಿಸ್ಬೋದು. ಮಕ್ಕಳಿಗೆ ನಾವು ಈ ಥರ ಡಿಫ್ರೆಂಟ್ ಆಗಿರೋಂತಹ ಒಂದು ಸ್ವೀಟ್ಸ್ನಾಗಲಿ ರೆಸಿಪಿನಾಗಲಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ. ಸೊ ಇವತ್ತು ಕ್ಯಾರೆಟಿಂದ ಮಾಡುವಂತಹ ರುಚಿಯಾದ ಮಾಲ್ಪುವನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 3 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ನೀವು, ಇದರ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ಫಸ್ಟೇ ಕ್ಲೀನ್ ಮಾಡಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ನಾನು ಇವಾಗ ಇದನ್ನು ಪೀಸ್ ಮಾಡ್ಕೋತಾ ಇದ್ದೀನಿ ಸಣ್ಣದಾಗಿ. ಸೊ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ನೋಡಿ ನಾನು ಈಗ ಒಂದು ಕ್ಯಾರೆಟಲ್ಲಿ 4 ಭಾಗ ಮಾಡಿ ಈಗ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆ, ನೋಡಿ ಈಗ ಎಲ್ಲದನ್ನು ಕೂಡ ನಾನು ಈ ಥರ ಕಟ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಈ ಕಡೆ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ರವೆನ ನಾನು ರುಬ್ಕೊಂಡ್ಬಂದಿದ್ದೀನಿ, ಪೌಡ್ರ್ ಮಾಡ್ಕೊಂಡ್ಬಂದಿದ್ದೀನಿ. ಸೊ ಅದನ್ನು ನೋಡಿ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಮತ್ತು ನಾನು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿರೋವಂಥದ್ದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಜಾರಿಗೆ ಹಾಕ್ಕೋತಾ ಇದ್ದೀನಿ. ನಾನು ನೋಡ್ಬೋದು ನೀವು, ಸಣ್ಣದಾಗಿ ಕಟ್ ಮಾಡಿರಬೇಕಾದಷ್ಟು, ಆಗ ಬೇಗ ಗ್ರೈಂಡ್ ಆಗುತ್ತೆ. ಇಲ್ಲ ಅಂತಂದರೆ ಹಾಗೆ ಒಳಗೆ ಒಂದೊಂದು ಕ್ಯಾರೆಟು ಹಾಗೆ ಉಳ್ಕೊಳ್ಳುತ್ತೆ. ಸೊ ನೋಡಿ, ಇವಾಗ ಸ್ವಲ್ಪ ನೀರು ಹಾಕಿ ನಾನು ಕ್ರೀಮಾಗಿ ಅದನ್ನು ರುಬ್ಕೊಂಡ್ಬಂದಿದ್ದೀನಿ. ನೋಡ್ಬೋದು, ಇವಾಗ ನಾವು ರವೆ ಹಾಕಿದ್ದೀವಲ್ಲ ಅದೇ ಬೌಲಿಗೆ ನಾನು ಈಗ ಕ್ಯಾರೆಟ್ ರುಬ್ಬಿರೋದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಓಕೆ, ಹಾಕ್ಕೊಳ್ಳೋಣ. ಇದನ್ನು ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಖಂಡಿತವಾಗ್ಲೂ ಇದನ್ನು ತಿಂದು ಒಂದ್ಸಲ ನೀವು ಮಾಡ್ಕೊಂಡು ತಿಂದರೆ ಮತ್ತೆ ಕೂಡ ಇದನ್ನು ಮಾಡ್ಕೊಂಡು ತಿಂತೀರ, ಅಷ್ಟು ರುಚಿಯಾಗಿರುತ್ತೆ. ಇಲ್ಲಿ ಇದೇ ಬೌಲಿಗೆ ನಾನು 1 ಕಪ್ ಆಗುವಷ್ಟು ಮೈದಾ ತೊಗೊಂಡಿದ್ದೀನಿ. ಸೊ ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು ಮಿಲ್ಕ್ ಪೌಡರ್ ತೊಗೊತಾ ಇದ್ದೀನಿ. 5 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ನಂತರ ನಾನು ಇಲ್ಲಿ 3/4 ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೀನಿ. ಸೊ ನೋಡಿ, ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್, ಇಷ್ಟನ್ನು ಹಾಕಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ನೀರೇನು ಹಾಕಬೇಡಿ, ಅಥವಾ ನೀರು ಹಾಲು ಏನೂ ಹಾಕೋದು ಬೇಡ. ಜಸ್ಟ್ ಈಗ ಕ್ಯಾರೆಟಲ್ಲಿ ನೀರಿನ ಅಂಶ ಇರುತ್ತಲ್ಲ, ಹಾಗೆ ನೀವು ಇದನ್ನು ಮಿಕ್ಸ್ ಮಾಡಿ ಸಾಕು. ನೋಡಿ, ಈ ಥರ ಸ್ವಲ್ಪನೂ ಗಂಟು ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡೋಣ. ಓಕೆ, ಕ್ಯಾರೆಟ್ ಹಲ್ವಾ ಮತ್ತು ಕ್ಯಾರೆಟ್ ರೆಸಿಪಿ ಅಂದರೆ ಖಂಡಿತವಾಗ್ಲೂ ಆರೋಗ್ಯವಾಗಿರುವಂಥ ಒಂದು ರೆಸಿಪಿ. ಇದು ಹೆಲ್ತಿ ರೆಸಿಪಿ. ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಸೊ 10 ನಿಮಿಷ ಆದಮೇಲೆ ನೋಡಿ, ಒಂದ್ಸಲ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಗಟ್ಟಿ ಇದೆ ಅಂತ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕಿದ್ದೀನಿ. ನಂತರ 2 ಟೇಬಲ್ ಸ್ಪೂನ್ ನೀರು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ಳೋಣ. ಇದು ಪ್ಯೂರ್ ಆಪ್ಷನ್. ನಿಮಗೆ ಫುಡ್ ಕಲರ್ ಬೇಕು ಅಂತ ಅಂದರೆ ಮಾತ್ರ ಆ್ಯಡ್ ಮಾಡಿ, ಇಲ್ಲ ಅಂತಂದರೆ ನೀವು ಇದನ್ನು ಕ್ವಿಟ್ ಮಾಡ್ಬೋದು. ನಾನು ಒಂದು ಚಿಟಿಕೆಯಷ್ಟು ಇಲ್ಲಿ ಅಡುಗೆ ಸೋಡಾ ಕೂಡ ಉಪಯೋಗಿಸಿದ್ದೀನಿ. ಸೊ ಅದನ್ನು ಕೂಡ ನಿಮಗೆ ಬೇಕು ಅಂದರೆ ಉಪಯೋಗಿಸ್ಬೋದು. ನಂತರ ಈ ಕಡೆ ಒಂದು ಪ್ಯಾನಿಗೆ ನಾನು 2 ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸೊ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡೋಣ. ಓಕೆ, ಕ್ಯಾರೆಟ್ ಮಾಲ್ಪುವ ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ನಾನು ಏಲಕ್ಕಿ ಪೌಡರ್ ಮತ್ತು ಇಲ್ಲಿ ಸಾಫ್ರೋನ್ ಕೂಡ ಹಾಕ್ಕೊಂಡಿದ್ದೀನಿ. ಸಾಫ್ರೋನ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂದರೆ ಸ್ವಿಟ್ ಮಾಡಿ. ಓಕೆ, ನೋಡಿ ಈಗ ಒಂದೆಳೆ ಪಾಕ ಥರ ಬರೋ ಹಾಗೆ ನಾವು ಪಾಕ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಡೀಪ್ ಫ್ರೈ ಮಾಡೋದಕ್ಕೆ ಆಯಿಲ್ನ ಬಿಸಿ ಇಟ್ಟಿದ್ದೀನಿ. ನೋಡ್ಬೋದು ನೀವು, ಎಣ್ಣೆ ಬಿಸಿಯಾಗಿದೆ. ಸೊ ಬಿಸಿಯಾದ ನಂತರ ನೋಡಿ, ಮಾಲ್ಪುವನ ಹಾಕ್ಕೊಳ್ಳೋಣ. ಈಗ ಕ್ಯಾರೆಟ್ ಮಾಲ್ಪುವ ನೋಡಿ ಎಷ್ಟು ಈಸಿಯಾಗಿ ಇದನ್ನು ಸ್ಪೂನಿಂದ ಹೀಗೆ, ನೀವು ಜಾಸ್ತಿ ಅದನ್ನು ಅಗಲ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ಸ್ವಲ್ಪ ದಪ್ಪನೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನು ತಿಂದಾಗ ನಮಗೆ ಜಾಮೂನ್ ಸ್ವೀಟು ಅಂತ ಅನಿಸುತ್ತೆ. ಅಷ್ಟು ರುಚಿಯಾಗಿ ಕೂಡ ಮತ್ತು ಸಾಫ್ಟಾಗಿ ಕೂಡ ಬರುತ್ತೆ. ಸೊ ಈಗ ಒಂದು ಸೈಡು ಇದು ಬೆಂದಿದೆ. ಸೊ ಲೋ ಫ್ಲೇಮಲ್ಲೇ ನಾನು ಬೇಯಿಸ್ಕೊಂಡಿದ್ದೀನಿ ಮಾಲ್ಪುವನ. ನೋಡಿ, ಇವಾಗ ಟರ್ನ್ ಮಾಡೋಣ. ನಿಧಾನವಾಗಿ ಕ್ಯಾರೆಟ್ ಮಾಲ್ಪುವನ ನಾನು ಟರ್ನ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ, ಕ್ಯಾರೆಟ್ ಟೇಸ್ಟೇ ಇರುತ್ತೆ. ಕ್ಯಾರೆಟ್ ಥರನೇ ನಿಮಗೆ ಅದು ಅದೇ ಥರ ಕಲರ್ ಕೂಡ ಕಾಣ್ತಾ ಇದೆ, ನೋಡ್ಬೋದು. ಸೊ ಇವಾಗ ನೋಡಿ, ನಿಧಾನವಾಗಿ ಇದಾಗಿದೆ, 2 ಸೈಡ್ ಬೆಂದಿದೆ. ನಾನು ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೋತಾ ಇದ್ದೀನಿ. ಈ ಕಡೆ ನಾವು ಪಾಕ ಮಾಡಿರುವಂತಹದ ಪಾತ್ರೆಗೆ ಒಂದೊಂದೇ ಮಾಲ್ಪುವನ ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಇನ್ನೊಂದು ಮಾಲ್ಪುವನ ಹಾಕಿ ಮತ್ತು ತೆಗಿಯೋ ಅಷ್ಟೊತ್ತಿಗೆ ಇದನ್ನು ತೆಗೆದಿಟ್ಕೋಬೇಕು. ಅಂದರೆ ಒಂದು 3 ರಿಂದ 4 ನಿಮಿಷ ತೆಗೆದಿಟ್ಕೊಳ್ಳಿ ಸಾಕು. ಕ್ಯಾರೆಟ್ ಮಾಲ್ಪುವ ಇಷ್ಟು ಈಸಿಯಾಗಿ ಮಾಡಿದ್ದೀವಿ, ನೋಡಿದ್ರಲ್ಲ. ಕ್ಯಾರೆಟ್ ಮಾಲ್ಪುವ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.